ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಂಗಳೂರು ಸೆಂಟರ್ ಆದಂತಹ ರಾಜಕಾರಣ ಏನು ಈಗಾಗಲೇ ನಡೀತಾ ಇದೆ, ಅಥವಾ ಈಗಾಗಲೇ ನಗರ ಕೇಂದ್ರಿತ ರಾಜಕಾರಣ ಏನು ನಡೀತಾ ಇದೆ, ನಗರ ಕೇಂದ್ರಿತ ಅಭಿವೃದ್ಧಿ ಏನು ನಡೀತಾ ಇದೆ, ಅದಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಅಂತ ಬದಲಾವಣೆ ಮಾಡಿದರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುತ್ತೆ. ಆದ್ದರಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ಆಗಿರಬೇಕಾಗಿರುವಂಥದ್ದು ಜನರ ಮನಸ್ಥಿತಿಯೇ ಹೊರತು ಅದರ ಹೆಸರಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಹಲವಾರು ತಾಲೂಕುಗಳ ಒಕ್ಕೂಟ, ಹಲವಾರು ತಾಲೂಕುಗಳ ಒಕ್ಕೂಟ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಒಂದು ನಗರ, ಒಂದು ಪ್ರದೇಶ ಅಲ್ಲ. ಈ ರೀತಿಯ ಒಕ್ಕೂಟ ವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿರುವಂತಹ ಸಣ್ಣ ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದು ನಗರ ಕೇಂದ್ರಿತವಾದಂತಹ ಆಡಳಿತ ಬರುವಂಥದ್ದೇನಿದೆ ಅದು ಬಹಳ ಅಪಾಯಕಾರಿಯಾಗಿರುವಂಥದ್ದು. ನಾವು ಹಳ್ಳಿಗಳನ್ನು ಸುತ್ತಾಡಿದರೆ ಗೊತ್ತಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ, ಕೊಕ್ಕಡ, ಪಟ್ರಮೆ ಅಥವಾ ಆದಿವಾಸಿಗಳ ಪ್ರದೇಶಗಳು ಅಥವಾ ಮಲೆಕುಡಿಯರ ಪ್ರದೇಶಗಳು, ದಲಿತರ ಪ್ರದೇಶಗಳು ಮತ್ತು ದಲಿತರ ಕೇರಿಗಳು, ಆನಂತರ ಇದು ಯಾವುದು ಸುಳ್ಯ, ಸಂಪಾಜೆ, ಸಂಪ್ಯ, ಈ ರೀತಿಯ ಹಳ್ಳಿಗಳನ್ನು ಸುತ್ತಾಡಿದರೆ ಅಲ್ಲಿ ಇನ್ನೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದರೆ ನಗರ ಕೇಂದ್ರಿತವಾದಂಥ ಅಭಿವೃದ್ಧಿ.